ಅಂಕೋಲಾದ ಅನ್ಲೆ ಗ್ರಾಮದಲ್ಲಿ ಡಿಕೆ ಶಿವಕುಮಾರ್ ಸ್ಪೆಷಲ್ ಪೂಜೆಯನ್ನ ಮಾಡಿದ್ದಾರೆ. ಕುರ್ಚಿಗಾಗಿ ದೇವರ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಆನ್ಲೆಯ ಶ್ರೀ ಜಗದೀಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗೂ ಕೂಡ ದೇವಸ್ಥಾನಗಳಿಗೆ ಸುತ್ತುತ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಅಂಕೋಲಾದಲ್ಲಿರುವಂಥ ಆನ್ಲೆಯ ಶ್ರೀ ಜಗದೀಶ್ವರಿ ಟೆಂಪಲ್ಗೆ ಹೋಗಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದಲ್ಲೂ ಕೂಡ ಡಿಕೆ ಶಿವಕುಮಾರ್ ಪೂಜೆಯನ್ನ ಸಲ್ಲಿಸಿರೋದು. ಆತ್ಮಲಿಂಗ ದರ್ಶನ, ಬಿಲ್ವ ಪತ್ರೆ, ಪಂಚಾಮೃತ ಅಭಿಷೇಕ, ಮಹಾಗಣಪತಿ ಪೂಜೆ ಬಳಿಕ ಆಂಧ್ಲೇಯದಲ್ಲಿ ಪೂಜೆಯನ್ನ ನೆರವೇರಿಸಲಾಗಿದೆ. ಅರ್ಚಕ ಗಣೇಶ್ ಸಮ್ಮುಖದಲ್ಲಿ ಜಗದೀಶ್ವರಿ ದೇವಾಲಯ ಪ್ರದಕ್ಷಿಣೆಯನ್ನ ಹಾಕಿದ್ದಾರೆ. ಗರ್ಭಗುಡಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿಶೇಷವಾಗಿ ಕೂತು ಪೂಜೆಯನ್ನ ನೆರವೇರಿಸಿರೋದು. ಗರ್ಭಗುಡಿಗೆ ಬೇರೆ ಯಾರಿಗೂ ಪ್ರವೇಶ ನೀಡಿಲ್ಲ ದೇವಾಲಯದ ಸಮಿತಿ. ಹಿಂಗಾರ ಪ್ರಸಾದದ ಮೂಲಕ ದೇವಿಯಲ್ಲಿ ಪ್ರಶ್ನೆಯನ್ನ ಕೇಳಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಜಕೀಯ ನಡೆ, ಮುಖ್ಯಮಂತ್ರಿ ಪದವಿ ಬಗ್ಗೆ ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಒಂದಿಷ್ಟು ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಜೊತೆಗೆ ಅವ್ರು ಯಾವ ದೇವಸ್ಥಾನಗಳಿಗೆ ಹೋಗ್ತಾರೋ ಆ ದೇವಸ್ಥಾನಗಳಿಗೆ ಒಂದು ವಿಶೇಷವಾದಂಥ ಇತಿಹಾಸವೂ ಕೂಡ ಇದ್ದೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಆಂಧ್ಲೇಯದಲ್ಲಿರುವಂಥ ಈ ಜಗದೀಶ್ವರಿ ದೇವಸ್ಥಾನಕ್ಕೂ ಕೂಡ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಈ ನಿಟ್ಟಿನಲ್ಲಿ ವಿಶೇಷವಾಗಿ ಗರ್ಭಗುಡಿಗೆ ಯಾರನ್ನೂ ಕೂಡ ಅರ್ಚಕರು ಬಿಟ್ಕೊಳ್ಳೋದಿಲ್ಲ. ಆದರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಒಳಗಡೆ ಕೂರಿಸಿ ಗರ್ಭಗುಡಿಯಲ್ಲೇ ಈಗ ಪೂಜೆ ಪುನಸ್ಕಾರವನ್ನು ನೆರವೇರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಗೆ ಹಿಂಗಾರ ಪ್ರಸಾದದ ಮೂಲಕ ದೇವಿಯಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ. ಪ್ರಶ್ನೆಗಳು ಅಂತ ಅಂದರೆ ಯಾವುದರ ಬಗ್ಗೆ? ಬಹಳ ಪ್ರಮುಖವಾಗಿ ಈಗ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಏನಾಗಬಹುದು, ಅಂದುಕೊಂಡಂತೆ ಸಿಎಂ ಸ್ಥಾನ ತಮಗೆ ಸಿಗುತ್ತಾ ಇಲ್ವಾ? ಸೊ ಮುಂದಿನ ರಾಜಕೀಯ ನಡೆ ಬಗ್ಗೆ ಪ್ರಶ್ನೆಯನ್ನ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಮುಖ್ಯಮಂತ್ರಿ ಪದವಿ, ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಪದವಿ ಸಿಗುತ್ತಾ ಇಲ್ವಾ? ಸಿಕ್ಕರೆ ಯಾವಾಗ ಸಿಗುತ್ತೆ? ಇದೇ ಅವಧಿಯಲ್ಲಿ ಸಿಗುತ್ತಾ ಅಥವಾ ಇದಕ್ಕೂ ಕೂಡ ಅಡೆತಡೆ ಏನಾದರೂ ಇದೆಯಾ? ಇದೆಲ್ಲದರ ಬಗ್ಗೆಯೂ ಕೂಡ ದೇವತೆಗೆ ಪೂಜೆ ಸಲ್ಲಿಸುವ ಮುಖೇನ ಪ್ರಶ್ನೆಗಳನ್ನು ಮಾಡಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ.